ಎಸ್, ಈಗಾಗಲೇ ಪ್ರಸಾದ್ ಅಬ್ಬಯ್ಯ ಅವರ ಬೆಂಬಲಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಹೆಸರು ಕೂಡ ಬಹಳ ಮುಂಚೂಣಿಯಲ್ಲಿ ಇತ್ತು. ಅವರ ಹೆಸರು ಯಾಕಂದ್ರೆ ಹೌದು, ಸೀನಿಯರ್ ಶಾಸಕರು. ಅವರಿಗೆ ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿ ಈಗಾಗಲೇ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರಿ ಬಸ್ಗೆ ಕಲ್ಲು ಎಸೆದು ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರಿ ಬಸ್ಗೆ ಕಲ್ಲು ಎಸೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿಮ್ಮ ಶಾಸಕರುಗಳು ಸಚಿವರಾಗಿಲ್ಲ ಅಂತ ಹೇಳೋ ಕಾರಣಕ್ಕೆ ನೀವು ಸರ್ಕಾರಿ ಬಸ್ಗಳಿಗೆ ಕಲ್ಲು ಎಸೆತಾ ಹೋದರೆ ಅದು ಯಾವ ರೀತಿಯಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗಳ ಮೇಲೆ ನೀವು ಹಾನಿಯನ್ನು ಮಾಡ್ತೀರಿ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ ಅವರ ಬೆಂಬಲಿಗರು ಈ ರೀತಿಯಾಗಿ ಇನ್ನೊಂದು ಟೈರ್ಗೆ ಬೆಂಕಿ ಹಚ್ಚೋದಂತೂ ಅತ್ಯಂತ ಕೆಟ್ಟದಾಗಿರ್ತಕ್ಕಂತಹ ವ್ಯವಸ್ಥೆ ಇದು. ಯಾಕಂದರೆ ಈ ರೀತಿಯಾಗಿ ಟೈರ್ಗಳಿಗೆ ನೀವು ಹಚ್ಚುವ ಬೆಂಕಿ ಅದು ಪರಿಸರದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ನೀವು ಮಾಡುವಂತಹ ಮಾಲಿನ್ಯ ಪರಿಸರದಲ್ಲಿ ಉಳ್ಕೊಳ್ಳುತ್ತೆ. ಅದನ್ನು ನೀವು ನೀರು ಹಾಕಿ ತೊಳೆದ್ರೆ ಅದು ಹೋಗೋದಿಲ್ಲ. ಹೀಗಾಗಿ ಯಾರೂ ಕೂಡ ಟೈರ್ಗಳಿಗೆ ಬೆಂಕಿ ಹಚ್ಚಬಾರ್ದು. ಇದನ್ನು ಅತ್ಯಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಆಕ್ರೋಶಗಳು ಏನೇ ಇರಲಿ, ಟೈರ್ಗಳಿಗೆ ಬೆಂಕಿ ಹಚ್ಚಬೇಡಿ. ಇದು ಒಳ್ಳೆಯದಲ್ಲ. ಇದು ಪರಿಸರಕ್ಕೂ ಆಗುವಂಥ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅದು ಒಂದೆರಡು ದಿವಸದಲ್ಲಿ ಆ ಮಾಲಿನ್ಯ ಅದು ಹೋಗುವಂಥದ್ದಲ್ಲ. ಅದಕ್ಕಾಗಿ ದಯವಿಟ್ಟು ಈ ರೀತಿಯಾಗಿ ಟೈರ್ಗಳಿಗೆ ಬೆಂಕಿ ಹಚ್ಚಬೇಡಿ ಅನ್ನೋಂಥದ್ದನ್ನು ನಾವು ಪ್ರತಿ ಬಾರಿಯೂ ಕೂಡ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ವಿನಂತಿಯನ್ನು ಮಾಡ್ತೀವಿ. ಈಗಲೂ ಕೂಡ ರಾಜಕೀಯ ಪಕ್ಷಗಳ ನಾಯಕರುಗಳ ಬೆಂಬಲಿಗರಿಗೆ ಮತ್ತು ನಿಮ್ಮ ರಾಜಕೀಯ ನಾಯಕರುಗಳಿಗೂ ಕೂಡ ನಿಮ್ಮ ಬೆಂಬಲಿಗರಿಗೆ ದಯವಿಟ್ಟು ಹೇಳಿ, ಟೈರ್ಗಳಿಗೆ ಬೆಂಕಿ ಹಚ್ಚಬೇಡಿ ಅನ್ನೋದನ್ನು ನೀವು ಹೇಳಬೇಕು. ಇಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬಸ್ಗೆ ಕಲ್ಲು ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಸಾದ್ ಅಬ್ಬಯ್ಯ ಅವರ ಬೆಂಬಲಿಗರು. ಯಾಕಂದರೆ ಪ್ರಸಾದ್ ಅಬ್ಬಯ್ಯ ಒಬ್ಬ ಸೀನಿಯರ್ ಮೋಸ್ಟ್ MLA, ಅವಕಾಶಕ್ಕಾಗಿ ಅವರು ಕೂಡ ಕಾದಿದ್ದಾರೆ. ಮತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೆ ಅವಕಾಶವನ್ನು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ನೀವು ರೆಪ್ರೆಸೆಂಟೇಷನನ್ನು ಕೊಡೋದಿಲ್ಲ ಅಂತೇಳಿ ಆದರೆ BJP ತನ್ನ ಭದ್ರಕೋಟೆಯನ್ನು ಮಾಡ್ಕೊಂಡಿರುವಂತಹ ನಡುವೆನೂ ಕೂಡ ಪ್ರಸಾದ್ ಅಬ್ಬಯ್ಯ ಅವರು ಅಲ್ಲಿ ಗೆಲ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದೇ ಆದಂಥ ಒಂದು ಶಕ್ತಿಯನ್ನು ಅವರು ರೂಪಿಸ್ಕೊಂಡಿದ್ದಾರೆ ಅಲ್ಲಿ. ಆದರೆ ಅವರಿಗೆ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿಲ್ಲ. ಯಾಕಂದ್ರೆ 24 ವರ್ಷಗಳಾಯ್ತು ನಮ್ಮ ತಂದೆಯವರು ನಿಧನ ಹೊಂದಿ. SM ಕೃಷ್ಣ ಅವರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರು. ಸಮಾಜವನ್ನು ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕಾಂಗ್ರೆಸ್ ಪಕ್ಷಕ್ಕೆ ಗಟ್ಟಿಯಾಗಿ ನಿಂತ ಒಂದು ಕುಟುಂಬ ಯಾವುದಾದಿದ್ರೆ ಅದು ಕಾಶ್ಯಪ್ನವ್ರ ಕುಟುಂಬ ಅನ್ನೋ ಮಾತನ್ನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ಒಂದು ಎಲ್ಲ ವಿಚಾರಗಳನ್ನ ಇಟ್ಕೊಂಡೇ ಇವತ್ತು ನಮ್ಮ ವರಿಷ್ಠರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂಥ ಅವಕಾಶಕ್ಕೆ ಸಮರ್ಪಕವಾಗಿ ಇಷ್ಟು ದಿವಸ ತಾವು ಶಾಸಕರಾಗಿದ್ರೆ ತಾವು ಸ್ವಲ್ಪ ಹೊರಟು ಅಂತೇಳಿ ನಿಮ್ಮ ಮೇಲೆ ಇರ್ತಕ್ಕಂಥ ಆರೋಪ, ಈಗ ಸಂಪೂರ್ಣವಾಗಿ ತಾವು ಬದಲಾಗಬೇಕು. ಯಾವ ರೀತಿ ಯೋಚನೆಗಳು ಮಾಡಿದ್ರ? ಈ ಕ್ಷಣ ಇನ್ನೊಂದು ಕೆಲವೇ ಕ್ಷಣಗಳಿಂದ ತಾವು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದ ಸಚಿವರು. ನೋಡಿ, ಹೊರಟು ಅನ್ನೋದಕ್ಕೆ ಯಾಕೆ ಈ ಆರೋಪವನ್ನು ಮಾಡ್ತಾರೆ ಅಂದರೆ ನೇರವಾಗಿ ಮಾತಾಡುವಂಥದ್ದು. ಇದ್ದಕ್ಕಿದ್ದಂತೆ ಹೇಳಿದರೆ ಅದೇನೋ ಎದ್ದು ಬಂದು ಎದೆ ಒದ್ದಂತೆ ಅಂತ ಹೇಳ್ತಾರೆ, ಗಾದೆ ಮಾತು. ಆ ಥರ ನನ್ನ ಪರಿಸ್ಥಿತಿ ಆಗಿದೆ. ಇದ್ದಿದ್ದನ್ನು ಮಾತಾಡುವಂಥ ಸಹಜ ಸ್ವಭಾವ ನಾನು ಹುಟ್ಟಂದ್ರಿಂದ ರೂಢಿಸ್ಕೊಂಡಿದ್ದೀನಿ. ಆದರೆ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಇವತ್ತು ಜನರು ಕೂಡ ನಮ್ಮನ್ನು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದಾಗ ಯಾವ ರೀತಿ ಜನರ ಮಧ್ಯೆ ಇರುವಂಥ ಒಬ್ಬ ಏನು ಸಾರ್ವಜನಿಕವಾಗಿ ನಾವು ಹೇಗಿರಬೇಕು ಅನ್ನೋದನ್ನ ಖಂಡಿತವಾಗಿ ಅರಿವಿದೆ. ಅದನ್ನ ನಡೀತೀವಿ. ಪಂಚಮಸಾಲಿ ಸಮುದಾಯದ ರೆಪ್ರೆಸೆಂಟ್ ಆಗಿದ್ದೀರ. ನಾಟ್ ಓನ್ಲಿ ಪಂಚಮಸಾಲಿ ಸಮುದಾಯ, ಇಡೀ ರಾಜ್ಯದ ಎಲ್ಲ ಜನರ ಸಚಿವರಾಗಿದ್ದೀರಾ. ಏನೆಲ್ಲ ಜವಾಬ್ದಾರಿಗಳ ಬಗ್ಗೆ ಅರಿವಿದೆಯಾ? ಖಂಡಿತವಾಗಿ ಏನು ಇವತ್ತು ಜವಾಬ್ದಾರಿಯನ್ನು ನೀಡಿದರೂ ಕೂಡ ನಿಭಾಯಿಸುವಂಥ ಶಕ್ತಿ ಇದೆ. ಯಾಕಂದರೆ ರಾಜಕೀಯ ಹಿನ್ನೆಲೆಯಿಂದ ಬಂದಂಥವು ನಾನು ಆ ಅವಕಾಶವನ್ನು ಯಾವುದೇ ಅವಕಾಶವನ್ನು ಕೊಟ್ಟರೂ ಕೂಡ ಅದನ್ನ ಈಡೇರಿಸುವಂಥ ಕೆಲಸ ಮಾಡ್ತೀನಿ. ಯಾವ ಖಾತೆ ಕೊಟ್ಟರೆ ತಮಗೆ ಒಂದಿಷ್ಟು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಲೆಕ್ಕಾಚಾರದ ಪ್ರಕಾರ? ನೋಡೋಣ, ಯಾವ ಖಾತೆ ಅಂತಲೂ ಇನ್ನೂ ನಮಗೇನು ಗೊತ್ತಾಗಿಲ್ಲ. ಮನೆ ಮುಖ್ಯಮಂತ್ರಿಗಳು ಏನು ನಿರ್ಧಾರ ಮಾಡ್ತಾರೆ ಆ ನಿರ್ಧಾರದ ತಕ್ಕ ನಾವು ನಡೀತೀವಿ. ಒಂದಷ್ಟು ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ರೆಬಲ್ ಆಗಿದ್ದಾರೆ. ಈಗ ಒಬ್ಬರು ಶಾಸಕರು ರಾಜೀನಾಮೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಶಾಸಕರುಗಳು ಇದೀಗ ರೆಬಲ್ ಆಗಿರ್ತಕ್ಕಂಥ. ನೀವೀಗ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಿದ್ದೀರಾ. ಖಂಡಿತವಾಗಿ ನೋಡಿ, ಅಸಮಾಧಾನ ಅನ್ನೋದು ಎಲ್ಲರಿಗೂ ಮನುಷ್ಯನ ಸಹಜ ಗುಣಗಳು. ಸಿಕ್ಕಾಗ ಒಂದು ಖುಷಿ, ಸಿಗಲಿಲ್ಲ ಅಂದರೆ ಅಸಮಾಧಾನವನ್ನು ಹೊಂದುವಂಥದ್ದು. ಅದಕ್ಕೆ ಪಕ್ಷ ಇದೆ, ವರಿಷ್ಠರಿದ್ದಾರೆ, ನಮ್ಮ ನಾಯಕರಿದ್ದಾರೆ. ಅದನ್ನೇ ಯಾವ ರೀತಿ ಅವ್ರಿಗೆ ಸರಿಪಡಿಸಬೇಕು, ಅವರಿಗೆ ಒಂದು ನ್ಯಾಯ ಒದಗಿಸಿಕೊಡುವಂಥ ಕೆಲಸ ಕೂಡ ಮಾಡ್ತಾರೆ ಅನ್ನೋದು ವಿಶ್ವಾಸ ನಾನು ಹೊಂದಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಕಾಸಪ್ನವ್ರು. ಇದು ಕಾಸಪ್ನವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇನ್ನೇನು